ವೀಕ್ಷಕರೇ, ಯಾರೆಲ್ಲ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರೋ ನೀವು ಕೂಡ ನಮ್ಮ ಜೊತೆಗೆ ಕರೆ ಮಾಡಿ ಮಾತನಾಡಬಹುದು. ನಿಮಗೂ ಕೂಡ ಈ ಫೀಸ್ ಹೆಚ್ಚಳದಿಂದ ತೊಂದರೆ ಆಗ್ತಾ ಇದೆನಾ, ಫೀಸ್ ಜಾಸ್ತಿ ಆಗಿದ್ದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇರುತ್ತೆ, ಅದಕ್ಕೆ ಕರೆ ಮಾಡಿ ಮಾತನಾಡಿ. ಎಸ್, ನಾನೀಗ ನೇರವಾಗಿ ಯುವರಾಜ್ ಸರ್ ಹತ್ರ ಹೋಗ್ತೀನಿ, ಇನ್ನು ಯೋಗಾನಂದ್ ಸರ್ ಹತ್ರ. ಸರ್, ಈಗಾಗಲೇ RTE ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. RTE ಬಂದ ನಂತರ ಒಂದು ಉದ್ದೇಶ ಏನಿತ್ತು, ಬಡ ಮಕ್ಕಳಿಗೆ ಪ್ರೈವೇಟ್ ಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಂನಲ್ಲಿ ಒಳ್ಳೆ ಅಭ್ಯಾಸ ಸಿಗಲಿ, ಒಂದು ಒಳ್ಳೆ ಜೀವನ ಸಿಗಲಿ ಅನ್ನೋ ನಿಟ್ಟಿನಲ್ಲಿ ಆ ಒಂದು RTE ತರಲಾಗಿತ್ತು. ಆದರೆ ಈಗೇನಾಗ್ತಾ ಇದೆ, ಆ RTE ಉದ್ದೇಶನೇ ಸತ್ತು ಹೋಗ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇಲ್ವಾ ಸರ್? ಈಗ RTE 25%ನ ಎರಡನೇ ವಿಷಯ ತಗೊಳ್ಳೋಣ. ಈಗ ಫೀಸ್ ಬಗ್ಗೆ ಭಾಳ ಪ್ರಮುಖವಾಗಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಓಕೆ, ಈಗ ನೋಡಿ, ಯಾವುದೇ ಖಾಸಗಿ ಶಾಲೆಗಳನ್ನು ಫೀಸನ್ನು ಪ್ರಿಸ್ಕ್ರೈಬ್ ಮಾಡಲಿಕ್ಕೆ ಸರ್ಕಾರ ಇಲಾಖೆ ನೇರವಾಗಿ ಆಯಾಯ ಆಡಳಿತ ಮಂಡಳಿಗಳಿಗೆ ಅಧಿಕಾರ ಕೊಟ್ಟಿದೆ. ಅದು ನಮ್ಮ RTE 2009 ಆ್ಯಕ್ಟು ಸೆಕ್ಷನ್ 2B ಪ್ರಕಾರ, ಸೆಕ್ಷನ್ 13 ಪ್ರಕಾರ ಪ್ರತಿಯೊಂದು ಶಾಲೆಯೂ ಕೂಡ ಆ ಶಾಲೆಯಲ್ಲಿ ಏನೇನು ಸೌಲಭ್ಯಗಳಿದೆ, ಯಾವ ರೀತಿಯ ಸೌಲಭ್ಯ ಇದೆ, ಅದಕ್ಕೆ ಎಷ್ಟು ಖರ್ಚು ವೆಚ್ಚಾಗುತ್ತೆ ಅನ್ನೋದನ್ನ ಅವರು ಪೇರೆಂಟ್ಸ್ ಟೀಚರ್ ಅಸೋಸಿಯೇಷನ್ ಮೀಟಿಂಗಲ್ಲಿ ಮಂಡಿಸಿ, ಈಗ ಮುಂದಿನ ವರ್ಷ ಜೂನ್ನಿಂದ ಸ್ಕೂಲ್ ಶುರುವಾಗುತ್ತೆ ಅಂದರೆ ಈ ಡಿಸೆಂಬರ್ ಒಳಗಡೆ ಮುಂದಿನ ವರ್ಷದ ಬಜೆಟ್ ಎಷ್ಟು ಬೇಕು, ನಮ್ಗೆ ಎಷ್ಟು ಕೋಟಿ ಬೇಕು ನಡೆಸಲಿಕ್ಕೆ ಅಂತ ಅದನ್ನು ಅವರು ಅಧಿಕೃತವಾದಂಥ ರೆಗ್ಯುಲೇಷನ್ ಮಾಡಿ PTI ಮೀಟಿಂಗಲ್ಲಿ ಅವರು ಪ್ಲಾನನ್ನು ರೆಡಿ ಮಾಡಬೇಕು. ಓಕೆ, ಅವರು ಈಗ ಶಶಿಕುಮಾರ್ ಅವರು 40 ಐಟಮ್ ಅಂದರು, ನಮ್ಗೆ 150 ಐಟಮ್ ಕೂಡ ಹಾಕೊಳ್ಳಿ, ನಮ್ಗೇನು ತೊಂದರೆ ಇಲ್ಲ. ಸೀಮೆ ಸುಣ್ಣದ ಖರ್ಚು ಹಾಕಿ, ನಿಮ್ಮ ಟೆಲಿಫೋನ್ ಬಿಲ್ಲು ಹಾಕಿ, ನೀರಿಂದ ಹಾಕ್ತೀರಾ, ಯಾವ ಕ್ಯಾಟಗರಿ ಎಲ್ಲ ಹಾಕಿ. ನೀವು ಹಾಕಿದ್ಮೇಲೆ ನೀವು 150 ಐಟಮ್ ಮಾಡ್ತಿರೋ, 50 ಮಾಡ್ತಿರೋ, 40 ಮಾಡ್ತಿರೋ, ನೀವು ಬದಲು ಅದೆಲ್ಲ ವಿವರ ಕೊಡಿ, ಏನೇನು ಖರ್ಚಾಗ್ತಾ ಇದೆ, ಯಾವುದಕ್ಕೆ ಎಷ್ಟು ಅನ್ನೋ ವಿವರವನ್ನ ನೀವು ಒಂದು ನೋಟಿಫಿಕೇಶನ್ ಮಾಡಬೇಕು. ನೋಟಿಫಿಕೇಶನ್ ಅಂದ್ರೇನು, ಆ ಸಾಂಸ್ಥಿಕವಾಗಿ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಏನಿದೆ PTA ಅದು ನಿರ್ಧಾರ ಮಾಡಬೇಕು. ನಿರ್ಧಾರ ಮಾಡಿದ್ದನ್ನ ಅವರು ವೆಬ್ಸೈಟ್ ಅಲ್ಲಿ ಹಾಕ್ಬೇಕು, ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ಬೇಕು. ಅದ್ರ ಜೊತೆಗೆ ನಮ್ಮ ಸ್ಯಾಟ್ಸ್ ಇದೆಯಲ್ಲ, ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಲ್ಲಿ ಅದನ್ನ ಅವರು ಮೇ ಒಳಗಡೆ ಹಾಕ್ಬಿಡ್ಬೇಕು. ಯಾವುದನ್ನ, ಈ ವರ್ಷದ ಶುಲ್ಕ ನಮ್ಮ ಶಾಲೆಯಲ್ಲಿ ಇಷ್ಟಿದೆ, ನಾವು ಇಷ್ಟು ವಿವರವಾದಂಥ ಇದನ್ನು ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ. ಟೀಚಿಂಗ್ ಸ್ಯಾಲ್ರಿ, ನಾನ್ ಟೀಚಿಂಗ್ ಸ್ಯಾಲ್ರಿ, ಲ್ಯಾಬೊರೇಟರಿ, ಲೈಬ್ರರಿ, ಸ್ಪೋರ್ಟ್ಸು, ಏನು ಇನ್ನಿತರ ಎಲ್ಲ ಇದೆ ಎಲ್ಲವನ್ನೂ ಕೂಡ ಅವರು ಪ್ರತಿಯೊಂದು ಕೂಡ ಹೋಟೆಲ್ ಮೆನ್ಯೂ ಕಾರ್ಡ್ ಥರ ಅವರು ಕೊಡಬೇಕು. ಇದು ಕಳೆದ ಸರ್ಕಾರದಲ್ಲಿದ್ದಾಗಲೇ ಈ ಆದೇಶ ಆಗಿದೆ. ಈ ಒಂದು ಸ್ಕೂಲು ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ ಎಲ್ಲ ಕಡೆ, ಇದುವರೆಗೆ ಯಾರು ಕೂಡ ವಿವರಗಳನ್ನ ಕೊಡ್ತಾ ಇಲ್ಲ. ಯಾಕೆ ಸರ್? ಒಬ್ರು ಪೋಷಕರು ಕಾಲ್ ಮಾಡಿದ್ದಾರೆ, ಫಿನಿಶ್ ಸರ್, ಮುಗಿಸ್ಬಿಡ್ತೀನಿ. ಯಾಕೆ ಅಂತಂದ್ರೆ, ನೀವು ಈಗ ಶಶಿಕುಮಾರ್ ಅವರು 5 ಸ್ಟಾರ್ ಹೋಟ್ಲಲ್ಲಿ 500 ರೂಪಾಯಿ, ಫುಟ್ಪಾತ್ ಅಲ್ಲಿ 50 ರೂಪಾಯಿ, ವಾಟ್ ಎವರ್ ಇಟ್ ಮೇ ಬಿ, ನೀವು 5 ಸ್ಟಾರ್ ಹೋಟ್ಲ್ ನೀನ್ ಕೊಡು, ಫುಟ್ಪಾತ್ ನೀನ್ ಕೊಡು, ಟಾಪ್ ಸ್ಕೂಲ್ ಒಂದು ಟಾಪ್ ಕೊಡ್ತಾನೆ, ಮಿಡ್ಲ್ ಅಲ್ಲಿ ಒಂದು ಮಿಡ್ಲ ಕೊಡ್ತಾನೆ, ಲೋ ಅಲ್ಲಿ ನೀರು ಕೊಡ್ತಾನೆ, ನಿಮ್ಗೆ ಏನ್ ಬೇಕು, ನಿಮ್ಗೆ ಎಷ್ಟು ಖರ್ಚು ವೆಚ್ಚ ಮಾಡ್ಕೊಳ್ಳೋಕೆ ನಿಮ್ ಪವರ್ ಕೊಟ್ಟ ಮೇಲೆ ನೀವು ಕಳ್ತನ ಯಾಕೆ ಮಾಡ್ತಾ ಇದ್ದೀರಿ, ಯಾಕೆ ಪ್ರಕಟ ಮಾಡ್ತಾ ಇಲ್ಲ, ನಿಮ್ ಯಾರು ಹಿಡ್ಕೊಂಡಿರೋರು ಯಾರು ಮಾಡಬೇಡಿ ಅಂತ. ಓಕೆ, ಇದು ಎಷ್ಟು ಆದೇಶಗಳಿದಾವೆ, ಎಷ್ಟು ನಿಮ್ ಪ್ರಕಾರ ಡೀಟೇಲ್ಸ್ ಕೊಡಬೇಕಿತ್ತು. ಲೋಕೇಶ್ ಅವರು ಪೋಷಕರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಮಗು ಯಾವ ಸ್ಕೂಲ್ಗೆ ಹೋಗ್ತಾ ಇದೆ, ನಿಮ್ಗೇನು ತೊಂದರೆ ಆಗ್ತಾ ಇದೆ, ಎಷ್ಟು ಫೀಸ್ ಕೇಳ್ತಿದ್ದಾರೆ? ಫೀಸ್ ಇಡ್ಲಿ ಸರ್, ರಾಜಕಾರಣಿಗಳು ಎಷ್ಟು ಸ್ಕೂಲ್ ಇದಾವೆ ಒಂದ್ ಸ್ವಲ್ಪ ಲೆಕ್ಕ ಮಾಡಿ ಸರ್. ನೀನ್ ಅವ್ರವ್ ಎಷ್ಟು ಓಕೆ ಎಷ್ಟು ಸ್ಕೂಲ್ ಇದ್ದು ಅವರೇ ಫಸ್ಟ್ ಇದ್ ಮಾಡ್ಬೇಕಾದ್ರೆ ಬೇರೆ ಸ್ಕೂಲ್ ಅವರು ಪಾಪ ಅವ್ರಿಂದ ಹೆಂಗ್ ಇದ್ ಮಾಡ್ಬೋದು ಅಲ್ವಾ? ರಾಜಕಾರಣಿಗಳು ಎಷ್ಟಿದ್ದಾವೆ ಲೀಸ್ಟ್ ಮಾಡ್ಬಿಡಿ. ಓಕೆ, ಅಷ್ಟಿದ್ದ ಅಂದ್ರೆ ಅವ್ರವ್ ಲೀಸ್ಟ್ ಮಾಡೋದ್ರಿಂದ ಎಲ್ಲ ರಾಜಕಾರಣಿ ಸರ್ ಇರೋದು. ರಾಜಕಾರಣಿ ಲೀಸ್ಟ್ ಮಾಡಿ ಅವ್ರು ಏನ್ ಮಾಡ್ತಾ ಇದಾರೆ, ಏನ್ ಇದ್ ಮಾಡ್ತಾ ಇದಾರೆ, ಅವ್ರ ಏನ್ ಫೀಸು, ಅವರವೇ ಫೀಸ್ ಟೆಕ್ಸ್ ಜಾಸ್ತಿ ಇದಾವೆ. ಅವ್ರವ್ ಲೀಸ್ಟ್ ಮಾಡಿ ಅವ್ರವು ನಿಮ್ಮ ಇದು ಟಿವಿನಲ್ಲಿ ಆಚೆ ಕಡಿತಂದ್ರೆ ಅಂದ್ರೆ ಪ್ರತಿ ಒಬ್ಬ ವ್ಯಕ್ತಿಗೂ ತೋರ್ಸಂಗ್ ಆಗುತ್ತೆ. ಹೇಗಿದೆ ಅವ್ರವು ಎಷ್ಟು ಸ್ಕೂಲ್ ಇದಾವೆ ಅಂತ ನಮಗ್ ಗೊತ್ತಿದೆ. ಹೇಳಕ್ ಹೋದ್ರೆ ಸ್ವಲ್ಪ ಇದ್ ಮಾಡ್ತಾರೆ. ಎಲ್ಲರೂ ಜಾಸ್ತಿ ಅವರವೇ ರಾಜಕಾರಣಿಗಳವೇ 90% ಸ್ಕೂಲ್ಗಳು ಇರೋವು. ಓಕೆ, ನಿಮ್ ಜೊತೆಗೆ ಈಗ ಪೋಷಕರ ಸಂಘಟನೆ ಅಧ್ಯಕ್ಷರು ಯೋಗಾನಂದ್ ಅವರು ಮಾತನಾಡ್ತಾರೆ ನೋಡಿ. ಒಳ್ಳೆ ಒಳ್ಳೆ ಸ್ಕೂಲ್ ಗೌರ್ಮೆಂಟ್ ಟೀಚರ್ಸ್ ಹಾಕ್ಬಿಟ್ಟು ಅಲ್ಲೇ ಮಾಡ್ಬೋದಾಯ್ತಲ್ಲ ಸರ್. ಈಗ ಲೋಕೇಶ್ ಅವರೇ, ನಮ್ಮನ್ನ ಆಳೋ ಕರ್ನಾಟಕದಲ್ಲಿ ನಮ್ಮ ರಾಜ್ಯವನ್ನ ಆಳುವಂತ ಎಲ್ಲ ಪಕ್ಷಗಳ
ಅಧ್ಯಕ್ಷನ್ ತಾವಿಂದ ಹಿಡಿದು MLA ತಾವಿಂದ ಹಿಡಿದು ಮಿನಿಸ್ಟರ್ ತಾವಿಂದ ಹಿಡಿದು ಒಬ್ರಲ್ಲ ಒಬ್ರದ್ದು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಪ್ರೈವೇಟ್ ಸ್ಕೂಲ್ನ ರನ್ ಮಾಡ್ತಿದ್ದಾರೆ. ಈಗ ನಾವು ಯಾಕೆ ಸರ್ಕಾರಿ ಶಾಲೆಗಳನ್ನ ಸಬಲೀಕರಣ ಮಾಡಿ ಅಂತ ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಕೇರಳ, ಪಂಜಾಬ್, ಡೆಲ್ಲಿ ಮಾಡೆಲ್ ಅಲ್ಲಿ ಸರ್ಕಾರಿ ಶಾಲೆಗಳನ್ನ ನೀವು ಯಾಕೆ ಕರ್ನಾಟಕದಲ್ಲಿ ನೀವು ಸಬಲೀಕರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕ್ವಶನ್ಗೆ ಇವತ್ತವರೆಗೂ ಉತ್ತರ ಇಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಪ್ರಾಥಮಿಕ ಹಂತದಲ್ಲಿ 60,000 ಶಿಕ್ಷಕರ ಕೊರತೆ ಇದೆ, ಇವತ್ತವರೆಗೂ ಅಲ್ಲಿ ತುಂಬತಾ ಇಲ್ಲ. ಮೇಲಿಂದ ಮೇಲೆ ಮಠಮಾನ್ಯಗಳು, ಈ ರೀತಿಯ ರಾಜಕಾರಣಿಗಳು ಗ್ರಾಮೀಣ ಪ್ರದೇಶಕ್ಕೂ ಕೂಡ ನಿಧಾನವಾಗಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳನ್ನು ಸುಳ್ತಾ ಇದ್ದಾರೆ. ಅಲ್ಲಿ ಸರ್ಕಾರಿ ಶಾಲೆಯಿಂದ ಮಕ್ಕಳನ್ನ ಬಿಡಿಸ್ಕೊಂಡ್ಬಂದು ಸೇರಿಸ್ತಾ ಇದ್ದಾರೆ. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸರ್ಕಾರ ಅವ್ರಿಗೆ ಕ್ಲಾರಿಟಿ ಕೊಟ್ಬಿಡ್ಲಿ ಲೋಕೇಶ್ ಈಗ ಮೊನ್ನೆ ಅವರು ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಓಪನ್ ಸ್ಪೀಚ್ ಅಲ್ಲಿ ಒಂದು ಮಾತು ಹೇಳಿದ್ದಾರೆ. ನಾನು ಇಂಗ್ಲಿಷ್ ಮೀಡಿಯಂ ಶುರು ಮಾಡಿ ತಪ್ಪು ಮಾಡ್ಬಿಟ್ಟೆ, ನಾನು ಅದಕ್ಕೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಲಕ್ಷಾಂತರ ಜನರೆದುರು ಭಾಷಣ ಮಾಡಿದ್ದಾರೆ. ಯಾಕೆಂದ್ರೆ ಇಂಗ್ಲಿಷ್ ಮೀಡಿಯಂ ಅನ್ನ ಇವರು ಶುರು ಮಾಡಿದ್ದರ ಹಿಂದೆ ಒಂದು ಹುನ್ನಾರ ಇದೆ. ಅದು RTE ತೆಗಿಬೇಕಾಗಿತ್ತು ಅವ್ರಿಗೆ. ಇಂಗ್ಲಿಷ್ ಮೀಡಿಯಂ ನಾವು ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ ಹುನ್ನಾರಕ್ಕೋಸ್ಕರ ಇದನ್ನ ಮಾಡ್ತಿದ್ದಾರೆ ಸರ್. ಆದ್ರೆ ಯಾವಾಗ ಇದಾಗಿದೆ 2007ರಲ್ಲಿ ಇಂಗ್ಲಿಷ್ ಮೀಡಿಯಂ ನಮ್ಮಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆರಂಭ ಆಯ್ತು. KPS ಇಲ್ಲಿ ಡೈವರ್ಟ್ ಮಾಡೋದು ಬೇಡ, ಡೈವರ್ಟ್ ಮಾಡಬಾರ್ದು. ನಾನು ಸ್ಟಾಟಿಸ್ಟಿಕ್ಸ್ ಮಾಹಿತಿ ಕರೆಕ್ಟ್ ಆಗಿ ಮಾತಾಡ್ತಿದ್ದೀನಿ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನ ಆರಂಭ ಮಾಡಿದ್ರು. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಮತ್ತೆ LKG ಆರಂಭ ಮಾಡಬೇಕು. ಇಲ್ಲಿ ನಾವು ಸ್ವಲ್ಪ ಈ ಮಕ್ಕಳನ್ನ ಸೆಳಿಬೇಕು. ಎಲ್ಲಿ ನಾವು ಸರ್ಕಾರ ಖಾಸಗಿ ಕಡೆಗೆ ಹೋಗ್ತಾ ಇರೋ ಮಕ್ಕಳನ್ನ ನಮ್ಮ ಶಾಲೆಗೆ ತಳಿಬೇಕು ಅಂತ 176 ಶಾಲೆಗಳನ್ನ 224 ಜನ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಎಲ್ಲೆಲ್ಲಿ ಮಾಡಬೇಕು, ಎಲ್ಲೆಲ್ಲಿ ಅವಕಾಶ ಇದೆ, ಮಕ್ಕಳು ಎಲ್ಲೆಲ್ಲಿ ಬರ್ತಾರೆ ನೋಡ್ಕೊಂಡು ಶುರು ಮಾಡಿದ್ರು. ಅದಾದ್ಮೇಲೆ ಮತ್ತೆ ಅಡಿಷನಲ್ ಆಗಿ 100 ಸ್ಕೂಲ್ಗಳು ಸ್ಟಾರ್ಟ್ ಮಾಡಿ ಇವತ್ತು 276 ಕರ್ನಾಟಕ ಪಬ್ಲಿಕ್ ಸ್ಕೂಲು ಇದಾವೆ. ಇದ್ರ ಜೊತೆಗೆ ಕುಮಾರಸ್ವಾಮಿ ಅವರು ಈ ಕೊಯ್ಲೇಷನ್ ಗವರ್ಮೆಂಟ್ ಅಲ್ಲಿ ಇದ್ದಾಗ 1,000 ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟ್ ಮಾಡ್ತಾ ಇದೀವಿ ನಾವು 8, 9, 10ನೇ ತರಗತಿಗೆ ಅಂತ ಹೇಳಿ ಘೋಷಣೆ ಮಾಡಿದ್ದು ಕುಮಾರಸ್ವಾಮಿ ಅವರು. ನಾವೇನು ವೈಜ್ಞಾನಿಕವಾಗಿ ಹಾಗಾದ್ರೆ ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸ್ಟಡೀಸ್, ಸೈನ್ಸ್ ಕನ್ನಡದಲ್ಲಿ ಪಾಠ ಮಾಡೋ ಮೇಸ್ಟನ್ನ ಇಮಿಡಿಯೇಟ್ ಆಗಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಪಾಠ ಮಾಡಕ್ಕೆ ಏನ್ ಮಾಡ್ತೀರಾ? ಟ್ರೈನಿಂಗ್ ಕೊಡ್ತೀವಿ ಅಂದ್ರು. ಏನ್ ಟ್ರೈನಿಂಗ್ ಕೊಡ್ತೀರಾ ನೀವು? 15 ದಿನದೊಳಗಡೆ, 1 ವಾರದೊಳಗಡೆ ಟ್ರೈನಿಂಗ್ ಕೊಡಕ್ಕಾಗುತ್ತೆ ಸರ್? ಅವರು TCH ಮಾಡ್ಕೊಂಡು ಕೆಲವರು SSLC ಮೇಲೆ TCH ಮಾಡಿದ್ದಾರೆ, PUC ಮೇಲೆ TCH ಮಾಡಿದ್ದಾರೆ. ಅವರೆಲ್ಲ ರಿಟೈರ್ಡ್ ಮೂವ್ಮೆಂಟ್ ಅಲ್ಲಿ ಇದ್ದಾರೆ. ಹೈಸ್ಕೂಲ್ ಟೀಚರ್ಸ್ಗಳು ನೀವು ತಗೊಂಡು ಬಂದು ಅವ್ರನ್ನ ಇಮಿಡಿಯೇಟ್ ಆಗಿ ಇಷ್ಟಪ್ಪ ಬುಕ್ ಇಟ್ಬಿಟ್ಟು ಇಂಗ್ಲಿಷ್ ಮೀಡಿಯಂ RTE ಡೈಲೆಕ್ಟ್ ಮಾಡ್ಬೇಕಾದ್ರೆ ಎಂಟ್ರಿ ಲೆವೆಲ್ ಅಲ್ಲಿ 1,000 ಶಾಲೆಗಳು ಮಾಡ್ತೀವಿ. ಯಾಕೆ ಅನ್ನೋದಾದ್ರೆ RTE ಅಡಿಯಲ್ಲಿ ಖಾಸಗಿ ಶಾಲೆಗಳಿಗೆ 2,500 ಕೋಟಿ ಕೊಡಬೇಕಾಗಿತ್ತು. ಅದನ್ನ ನಿಲ್ಲಿಸಬೇಕು. ನಾನು ಹೇಳಿದ್ನಲ್ಲ 25% ಇಲ್ಲಿ ಕೊಟ್ಟು ಅವ್ರಿಗೆ ದುಡ್ಡುಗಳು ಕೊಡದೆ. ಆಕ್ಚುಲಿ RTE ಕಾಯ್ದೆ ಪ್ರಕಾರ 3 ವರ್ಷದೊಳಗೆ ಸರ್ಕಾರ ತನ್ನ ಶಾಲೆಗಳನ್ನ ಎಲ್ಲೆಲ್ಲಿ ಶಾಲೆ ಇಲ್ಲ ಅದನ್ನ ಸ್ಥಾಪಿಸಿ 1 ಕಿಲೋಮೀಟರ್, 3 ಕಿಲೋಮೀಟರ್, 5 ಕಿಲೋಮೀಟರ್ ಅಲ್ಲಿ ಕಡ್ಡಾಯ ಶಿಕ್ಷಣ ಮಕ್ಕಳಿಗೆ ತಲುಪಿಸುವಂತ ಕೆಲಸ. RTE ಬಗ್ಗೆ ಮಾತನಾಡೋಣ. ಬೆಂಗಳೂರಿಂದ ಕುಬೇರ್ ಅವರು ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಹೇಳಿ, ಏನ್ ಸಮಸ್ಯೆ ಆಗ್ತಾ ಇದೆ ನಿಮಗೆ ಈ ಫೀಸ್ ಏರಿಕೆಯಿಂದ? ನಿಮ್ಮ ಮಗು ಯಾವ ಸ್ಕೂಲಲ್ಲಿ ಓದ್ತಾ ಇದೆ? ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದೆ? ನಮ್ಮ ಸ್ಕೂಲ್ ಬಂದು 6ನೇ ಕ್ಲಾಸಲ್ಲಿ 5ನೇ ಕ್ಲಾಸಲ್ಲಿ ಓದ್ತಿದೆ ಸರ್. ಇದು 5ನೇ ಕ್ಲಾಸ್. ಓಕೆ. ಭುವನೇಶ್ವರ ನಗರದಲ್ಲಿ ಸರ್. ಇವರು ವರ್ಷ ಈ ತರ ಫೀಸ್ಗಳು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಹೋದ್ರೆ ಸರ್ ಬಡವ್ರು ಏನ್ ಸರ್ ಮಾಡೋದು? ನಿಜ ಕೇಳಿದ್ಕೆ ಅವರು ಇವರು ಖಾಸಗಿ ಶಾಲೆ ಇವರು ಈ ಸಂಘದ ಅಧ್ಯಕ್ಷರು ಇದಾರಲ್ಲ, ಅವ್ರು ಹೇಳ್ತಾರಲ್ವಾ ಡೀಸೆಲ್ ರೇಟ್ ಜಾಸ್ತಿ ಆಯ್ತು, ಕಟ್ಟಡ ಶುಲ್ಕ ಜಾಸ್ತಿ ಆಯ್ತು ಅಂತ ಹೇಳ್ತಾರಲ್ಲ. ಈಗ ಡೀಸೆಲ್ ರೇಟ್ ಕಮ್ಮಿ ಆದಾಗ ಅವರು ಫೀಸ್ಗಳು ಕಮ್ಮಿ ಮಾಡಕ್ ಆಗುತ್ತೆ ಸರ್? ಅವರು ಯಾವತ್ತನ ಮಾಡಿದಾರೆ ಸರ್ ಅವರು? ಈ ತರ ಎಲ್ಲ ಸುಮ್ನೆ ನೆಪಗಳು ಹೇಳ್ಕೊಂಡು ಫೀಸ್ಗಳು ಜಾಸ್ತಿ ಮಾಡ್ಕೊಂಡ್ರೆ ಡೀಸೆಲ್ ಚಾರ್ಜ್ ಒಂದು ಕಾಂಪೋನೆಂಟ್, ಡೀಸೆಲ್ ಚಾರ್ಜ್ ಹಿಂದೆ ಬೇಕಾದಷ್ಟಿದೆ. ಅದು ಒಂದೇ ಅಲ್ಲ ನೋಡಿ, ಪೋಷಕರು ಅವ್ರ ಕಷ್ಟನ ಹೇಳ್ಕೊಳ್ತಾರೆ. ಸರ್ ಒಂದ್ ನಿಮಿಷ. ಈಗ ಕುಬೇರ್ ಅವ್ರು ಕೇಳ್ತಾ ಇರೋದು ಒಂದು ಲಾಜಿಕಲ್ ಕ್ವಶನ್ ಇದೆ. ಹೌದು, ನಾವೇನ್ ಹೇಳ್ತಾ ಇದೀವಿ ಈಗ ಅಲ್ಲಿ ವಾಹನ ಚಾಲಕರಲ್ಲಿ 3 ಸಂಘಟನೆ ಇದೆ. ಒಬ್ಬ ಮೊನ್ನೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಹೇಳ್ತಾನೆ ನಾವು 300ರಿಂದ 500 ರೂಪಾಯಿ ಹೈಕ್ ಮಾಡ್ತೀವಿ ಅಂತ. ನಾವೇನು ವೈಜ್ಞಾನಿಕವಾಗಿ ಮಾಡಿ, ನೀವು ತೊಂದರೆ ತಗೋಬೇಡಿ. ಈಗ 1 ಲೀಟರ್ ಡೀಸೆಲ್ ಬೆಲೆಗೆ ಈಗ ಮೊನ್ನೆ ಚೇಂಜ್ ಆಗಿರೋದು ಸ್ಲ್ಯಾಬ್ 2 ರೂಪಾಯಿ.
ನೀನು 2 ರೂಪಾಯಿಗೆ ನೀನು 1 ಲೀಟ್ರಿಗೆ 2 ರೂಪಾಯಿ ನೀನು ರೈಸ್ ಮಾಡಿದ್ರೆ 300 ಇರೋದು 500 ತಗೋತೀನಿ ಅಂದ್ರೆ 2 ಲೀಟ್ರ್ ಡೀಸೆಲ್ ದುಡ್ಡೇ ಹೊಡೆದ್ಬಿಡ್ತೀಯ, ಕತ್ರಿ ಹಾಕ್ಬಿಡ್ತೀಯ. ಹಂಗಾರೆ ಪೋಷಕರ ಜಾಬ್ಗೆ ನೀನು ಹೆಂಗಾಗ್ತೀನಿ? ನೀನು ಸೈಂಟಿಫಿಕ್ ಆಗಿ ಹೆಂಗೆ ಜಾಸ್ತಿ ಆಗುತ್ತೆ? ನೀನು ಸ್ಪೇರ್ಸ್ ಪಾರ್ಟ್ಸ್ ಅದೆಲ್ಲ ಲೆಕ್ಕ ಕೊಡಪ್ಪ. ನೀನು ಯಾವ ಕಂಡೀಷನಲ್ಲಿ ನೀವು ಬಸ್ ಓಡಿಸ್ತಾ ಇದ್ದೀರಾ, ಪ್ರೈವೇಟ್ ವೆಹಿಕಲ್ಗಳು ಯಾವ ಕಂಡೀಷನ್ ಅಲ್ಲವೇ, ಎಷ್ಟು ಜನ ಕುಡಿದ್ಬಿಟ್ಟು ವಾಹನ ಚಾಲನೆ ಮಾಡಿ ಸಿಗಾಕೋತಾ ಇದ್ದಾರೆ, ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ನಮ್ಮ ಹತ್ರ ಇದೆ. ನೀವು ಏನೇ ಮಾಡಂಗಿದ್ರು ಕೂಡ ವೈಜ್ಞಾನಿಕವಾಗಿ ನೀವು 2 ರೂಪಾಯಿ ಅಂದ್ರೆ ನೀವು ಹಾಲು ಕುಡೀರಿ ಅಂದ್ರೆ ಕೆಚ್ಚಲ್ನೇ ಕೂದು ಬಿಡ್ತೀವಿ ಅಂದ್ರೆ ಅವ್ರು ಕೇಳ್ತಾ ಇರೋ ಕ್ವಶನ್ ಸರಿ ಇದೆ. ನೀವು ಹೆಂಗ್ ಜಾಸ್ತಿ ಮಾಡ್ತೀರಾ? 200 ರಿಂದ 500 ರೂಪಾಯಿ ಹೆಂಗ್ ಜಾಸ್ತಿ ಮಾಡ್ತೀರಾ? ಏನ್ ಸೈಂಟಿಫಿಕ್ ರೀಸನ್ ಕೊಡಿ. ಒಂದು ವೆಹಿಕಲ್ ಒಳಗಡೆ ಎಷ್ಟು ಜನ ಮಕ್ಕಳು ಹೋಗ್ತಾರೆ, ಯಾವ್ಯಾವ ವೆಹಿಕಲ್ ಅಲ್ಲಿ ಎಷ್ಟು ಕೆಪಾಸಿಟಿ ಇದೆ. ನೀವು ಬಸ್ಸಲ್ಲಿ ಹೋಗೋರ್ಗೆಲ್ಲ ನೀವು ಒಂದು ವಿದ್ಯಾರ್ಥಿಗೆ 500 ರೂಪಾಯಿ ಜಾಸ್ತಿ ಮಾಡಿದ್ರೆ ನೀವು ಒಂದು ತಿಂಗಳು ಡೀಸೆಲ್ ದುಡ್ಡೆಲ್ಲ ಹೆಚ್ಚಳದಿಂದ ತಗೊಂಡ್ಬಿಟ್ರೆ ಏನ್ ಅರ್ಥ ಅದು? 2 ರೂಪಾಯಿಗೆ ಸರಿಯಾಗಿ ನೀವು 2 ರೂಪಾಯಿ ಹೊರೆ ಹಾಕಿ, ನೀವು 100 ರೂಪಾಯಿ ಹೊರೆ ಹಾಕಿದ್ರೆ ಅದು ಅನ್ಸೈಂಟಿಫಿಕ್ ಅಂತ ನಮ್ಮ ವಾದ ಇರೋದು. ಜೊತೆಗೆ ಇನ್ನೊಂದು ಏನಾಗಿದೆ, ಈಗ ನಾನು ಆಗ್ಲೇ ಶಿವಕುಮಾರ್ ಹೇಳಿದೆ, ಜಗನ್ನಾಥ್ ಸರ್ ಮೇಡಮ್ ಹೇಳ್ತೀನಿ, ಮಧ್ಯಮವಾದವ್ರಿಗೆ ಈ ತರ ಫೀಸ್ ಕಟ್ಟೋ ಜೊತೆಗೆ ಹಾಲ್ ಟಿಕೆಟ್ ಕೊಡೋದ್ರ ಜೊತೆಗೆ ಅವರು ಮನೆಯಲ್ಲಿ ಅವ್ರ ತಾಯಿ ಆ ಸ್ಕೂಲಿಗೆ ಆ ಮಕ್ಕಳು ಹೋಯ್ತವ್ರೆ, ಅವ್ರ ವಾಪಸ್ ನಿಲ್ಸಿ ಅಂತ ನೋವಲ್ಲೂ ಕಷ್ಟಪಟ್ಟು ಓದಿಸ್ ಜೊತೆಗೆ ನಿಜ ಮೆಟ್ರೋ ರೇಟ್ ಜಾಸ್ತಿ. ಇಲ್ಲಿಂದ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮೆಟ್ರೋ ಹೋಯ್ತು, ಅದಕ್ಕೂ ಡಬಲ್ ಜಾಸ್ತಿ. ಹೌದು. ಈ ಕಡೆ ಅಲ್ಲಿಂದ ಕರ್ಕೊಬರಕ್ಕೆ ಅಲ್ಲಿಂದ ಸ್ಕೂಟ್ರು ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ, ಅದು ಜಾಸ್ತಿ. ಅದಕ್ಕೆ ಸರ್ ಜಾಸ್ತಿ, ಆಲ್ ರೇಟ್ ಜಾಸ್ತಿ, ಈ ರೇಟ್ ಜಾಸ್ತಿ ಅಂತ ಎಲ್ಲ ಮಾಡಿದ್ರೆ ಆ ಮಧ್ಯಮ ವರ್ಗರ ಗತಿ ಏನಾಗ್ಬೇಕು? ಸೂಸೈಡ್ ಮಾಡ್ಕೋತಾರೆ ಎಷ್ಟೋ ಜನ, ಹೇಳಕ್ಕಾಗಲ್ಲ. ಅಂದ್ರೆ ಏನೇನೋ ಆಗ್ತಾ ಇದೆ ಇದೆಲ್ಲ. ಮಕ್ಕಳ ಜೀವನ ರೂಪಿಸುವಷ್ಟರಲ್ಲಿ ತಂದೆ ತಾಯಿಗಳು ಅವ್ರ ಜೀವನ ಗುರುರಾಜ್ ಅವ್ರಿಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಈಗ ಶುಲ್ಕ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ರಿಸಲ್ಟ್ ವಿತ್ಹೋಲ್ಡ್ ಮಾಡೋದು, ಹಾಲ್ ಟಿಕೆಟ್ ವಿತ್ಹೋಲ್ಡ್ ಮಾಡೋದು, ಶಾಲೆಯಿಂದ ಹೊರಗಡೆಗೆ ಹಾಕೋದು, ಪನಿಷ್ಮೆಂಟ್ ಕೊಡೋದು, ಮಕ್ಕಳಿಗೆ ಬೇರೆ ಕಡೆ ಕೂಡ ಹಾಕೋದು, ಇವ್ಯಾವು ಕೂಡ ಮಾಡೋಂಗಿಲ್ಲ ಅಂತ ಹೇಳಿ ಹೈಕೋರ್ಟ್ ಆರ್ಡರ್ ಇದೆ. ಟ್ಯೂಷನ್ ಫೀಸ್ 70% ಟ್ಯೂಷನ್ ಪಾಲನೆ ಮಾಡ್ತಾ ಇಲ್ವಲ್ಲ. ಗುದ್ದಾಟ ಮಾಡಂಗಿದ್ರೆ ರಾಜ್ಯದ ಜನಕ್ಕೆ ಗೊತ್ತಾಗ್ಲಿ. ನೀವು ಗುದ್ದಾಡಂಗಿದ್ರೆ ಪೇರೆಂಟ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಫೀಸ್ ಡಿಸ್ಪ್ಯೂಟ್ ಇದ್ರೆ ನಿಮ್ಗೆ ಅಥಾರಿಟೀಸ್ ಇದೆ, ನೀವು ಕಾಂಪಿಟೆಂಟ್ ಅಥಾರಿಟಿಗೆ ಅಪ್ರೋಚ್ ಮಾಡಿ ನೀವು ತೀರ್ಮಾನ ಮಾಡ್ಕೊಳ್ಳಿ. ಮಕ್ಕಳ ಮೇಲೆ ಯಾವುದೇ ಕೋರೆಕ್ಟಿವ್ ಆಕ್ಷನ್ ತಗೋಬಹುದು ಅನ್ನೋದು ಹೈಕೋರ್ಟ್ ಆದೇಶ ಇದೆ. ಹಂಗಾಗಿ ಇದನ್ನ ನಾವು ಪೋಷಕರಿಗೆ ಅರ್ಥ ಮಾಡಿಸಬೇಕಾಗಿದೆ. ನಿಯಮ ಪಾಲಿಸ್ತಾ ಇಲ್ವಲ್ಲ ಸರ್, ಅದೇ ಪ್ರಶ್ನೆ. ಶಶಿಕುಮಾರ್ ಇವ್ರು ಹೇಳ್ತಿದ್ದಾರೆ, ನೀವು ಹೇಳ್ತೀರಾ, ಒಪ್ಕೊಳ್ಳೋಣ. ಒಬ್ಬ ಸ್ಕೂಲಲ್ಲಿ ನಾವು ಕಟ್ಟಕ್ಕೆ ತೊಂದರೆ ಇಲ್ದಾಗ, ಲೇಟ್ ಆದಾಗ, ಕೊಡದೇ ಇದ್ದಾಗ, ಮಾಡದೇ ಇದ್ದಾಗ ಅವ್ರನ್ನ ಈ ತರ ಕಾನೂನು ಇದೆ ಅಂತ ಅವ್ರನ್ನ ಎದುರಾಕೊಳ್ಳಿಕ್ಕೆ ಸ್ಕೂಲಲ್ಲಿ ಟೀಚರ್ಸ್ನೇ ಆಗಲಿ ಸ್ಟೂಡೆಂಟ್ ಮಕ್ಳುಗಳಿಗೆ ಎದುರ್ತಾರೆ. ಭಯ ಇದೆ ನನಗೆ, ನನ್ ಮೇಲೆ ಹೋಗಿ ಇದ್ ಮಾಡ್ತೀಯಾ, ನನ್ ಕೈಲಿ ಹೇಳಿಸ್ತೀಯಾ ಅಂತಾರೆ. ನಾವು ಫೇಸ್ ಮಾಡ್ಬೋದು, ನೀವು ಫೇಸ್ ಮಾಡ್ಬೋದು. ಮಧ್ಯಮ ವರ್ಗ ಬಡಕ್ ತಂದಲ್ಲಿ ಕಷ್ಟ ಇರೋರು ಫೇಸ್ ಮಾಡಕ್ ಆಗಲ್ಲ. ಒಪ್ಪತ್ತಾ ಇಲ್ಲ ಸರ್ ಇದು ಮೇಡಮ್ ನೀವು? ಅಫ್ಕೋರ್ಸ್ ಅದಕ್ಕೆ ಪ್ರೈವೇಟ್ ಸ್ಕೂಲ್ಗಳು ಈ ರೀತಿ ಮಾಡ್ತಾ ಇರೋದು ಅಂತ ರಾಂಗ್ ಮೆಸೇಜ್ ಹೋಗೋದು ಬೇಡ. ಜನ ಬುದ್ಧಿವಂತರು ಸರ್, ನಮ್ಗಿಂತ ನಿಮ್ಗಿಂತ ಎಲ್ಲರಿಗಿಂತ ಒಬ್ಬ ಸಾಮಾನ್ಯ ಜನ ಪ್ರಜ್ಞಾವಂತ ನಾಗರಿಕ ಇದ್ದಾನೆ, ಅವನು ಗೊತ್ತಿರ್ತದೆ. ಇದಕ್ಕೆ ಉದಾಹರಣೆ, ನಾವು ಟ್ಯೂಷನ್ ಫೀಸ್ ಆರ್ಡರ್ 70% ಮಾಡಿಸಿದಾಗ ಕಳೆದ ಸರ್ಕಾರದಲ್ಲಿ ಎಲ್ಲೆಲ್ಲಿ ಹುಬ್ಳಿ ಧಾರವಾಡ ರಿಮೋಟ್ ಏರಿಯಾ ಬಸ್ಸೇ ಹೋಗಲ್ಲ, ಅಲ್ಲಿ ಹೋಗ್ಬಿಟ್ಟು ಟ್ಯೂಷನ್ ಫೀಸ್ ಆರ್ಡರ್ ಏನಿದೆ ಅದು ಮಾತ್ರ ತಗೊಳ್ಳಿ ಅಂತ ಮ್ಯಾನೇಜ್ಮೆಂಟ್ ಕೇಳಿರೋ ಉದಾಹರಣೆಗಳಿದೆ. ಜನನ್ನ ದಯವಿಟ್ಟು ನೀವು ದಡ್ರು ಅನ್ನೋದನ್ನ ದಡ್ರು ಅಂತ ಯಾರು ಹೇಳ್ತಾ ಇಲ್ಲ, ಆದ್ರೆ ಎಲ್ರಿಗೂ ಫೇಸ್ ಮಾಡೋ ಧೈರ್ಯ ಇರಲ್ಲ ಅಂತ ಹೇಳಿ. ಮೇಡಮ್ ನಾನು ಈಗಾಗಲೇ ಹೇಳ್ತಾ ಇದ್ದೆ ಸರ್, ಒಂದ್ ನಿಮಿಷ ನೋಡಿ, ಈ ಕೆಲವು ವಿಷಯ ಇದೆಯಲ್ಲ ರಾಮ್, ಕೆಲ ಪಾಲಕ್ ಪೋಷಕರು ಅದನ್ನು ಕೂಡ ನಾವು ಹೇಳಬೇಕು. ಕೆಲವರು ನಿಜವಾಗ್ಲೂ ಕಷ್ಟದಲ್ಲಿ ಕಾರ್ಪಣ್ಯದಲ್ಲಿ ಇದ್ದಂತವರಿಗೆ ಬಹುತೇಕ ಮ್ಯಾನೇಜ್ಮೆಂಟ್ ಅರ್ಥ ಮಾಡ್ಕೊಂಡಿರೋರು ಒಂದಷ್ಟು ಕಾಲಾವಕಾಶ ಕೊಡ್ತಾರೆ, ಇದು ಮಾಡ್ತಾರೆ. ಕೆಲವರು ಬಂಡ ಪೋಷಕರು ಇರ್ತಾರೆ, ಅಂತವ್ರು ಏನ್ ಮಾಡ್ತಾರೆ, ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಇರ್ತಾರೆ. ಇಲ್ಲಿ ಬಂಡ ಮ್ಯಾನೇಜ್ಮೆಂಟ್ ಇರುತ್ತೆ, ಬಂಡ ಪೋಷಕತ್ವನೂ ಇರುತ್ತೆ. ನಾವು ಅದನ್ನ ನಾವು ಅಳಿಯೋಕ್ಕಾಗಲ್ಲ. ಆದ್ರೆ ಮಗುಗೆ ಎಷ್ಟು ಬೇಕೋ ಅಷ್ಟು ಆ ಶಿಕ್ಷಣ ಸಂಸ್ಥೆ ಮಾಡ್ತಾರೆ. ಬಟ್ ಕೆಲವರು ಅದನ್ನ ದುರುಪಯೋಗ ಮಾಡ್ಕೊಂಡಾಗ ಈ ಗೊಂದಲಗಳು ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದೆ ಒಳ್ಳೆ ಶಿಕ್ಷಣ ಸಿಗ್ಲಿ, ಒಳ್ಳೆ ವಿದ್ಯಾವಂತರಾಗ್ಲಿ ಅಂತ ಹೇಳ್ಬಿಟ್ಟು ಫೀಸ್ ಕಟ್ಟಿಲ್ಲ ಅಂತಂದ್ರೆ ಇಡೀ ರಾತ್ರಿ ಒಂದ್ ಪೋಷಕರಾಗಿ ಅಯ್ಯೋ ಮಗು ಫೀಸ್ ಕಟ್ಟಿಲ್ಲ, ಇನ್ನು ಸಂಬಳ ಆಗಿಲ್ಲ, ಇನ್ನು ಇದು ಬಂದಿಲ್ಲ, ಲೋನ್ಸ್ ಬಂದಿಲ್ಲ, ಮಗು ಫೀಸ್ ಕಟ್ಟಿಲ್ಲ ಅಂತಂದ್ರೆ ಜೀವನ ಹಾಳಾಗತ್ತೆ. ಆ ಮಗು ನಾವು ಹೇಗೆ ಅದ್ರ ಜೀವನ ರೂಪಿಸೋಣ ಅಂತ ತಂದೆ ತಾಯಿಗೆ
ತುಂಬಾ ಗೊಂದಲದಲ್ಲಿ ಇರ್ತಾರೆ. ಫೀಸ್ ಕಟ್ಟೋವರೆಗೂ ಕೂಡ ಅವ್ರಿಗೆ ಊಟ ತಿಂಡಿ ಇಳಿಯಲ್ಲ. ನಿಜ, ನಿಜ. ನಮ್ಮಂತವ್ರಿಗೆ ಎಲ್ಲರೂ ಊಟ ಅಲ್ಲ ತಿಂಡಿ ನೋಡಿ ನೋಡಿ ನಾವು ಮಾತಾಡ್ಬೇಕಾದ್ರೆ ಸಿಂಪತಿಗೆ ನಾವ್ ಏನ್ ಬೇಕು ಪ್ರಾಕ್ಟಿಕಲ್ ಆಗಿ ಮಾತಾಡ್ಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ಇದು ಇದೆ ಅದು ಇದೆ ಅದಿರೋದು ಇದ್ರ ಮೇಲೆ ಕ್ಯಾಸ್ಕೇಡಿಂಗ್ ಆಗುತ್ತೆ. ನಾನು ಹೇಳ್ತೀನಿ ಕೇಳಿ ನೋಡಿ, ಎಲ್ಲರಿಗೂ ಕೆಲವು ನೀವು ಹೇಳ್ದಂಗೆ Yes, yes. ಸರ್ ಧಾರವಾಡದಿಂದ ಒಬ್ರು ಕಾಲ್ ಮಾಡಿದ್ದಾರೆ, ಸುಧೀಂದ್ರ ಅಂತ ಹೇಳಿ. ಸರ್ ನಮಸ್ಕಾರ. ಹಾ ನಮಸ್ಕಾರ ಸರ್. ಸರ್ ನಿಮ್ಮ ಮಗು ಎಷ್ಟನೇ ಕ್ಲಾಸ್ ಓದ್ತಾ ಇದೆ ಈಗ? ನಮ್ಮ ಮಗು ಐದನೇ ಸ್ಟ್ಯಾಂಡರ್ಡ್. 5ನೇ ಕ್ಲಾಸ್ ಹೋಗ್ತಿದೆ. ಧಾರವಾಡದಲ್ಲಿ ಯಾವ ಸ್ಕೂಲು? ಸುಧೀಂದ್ರ ಅವರೇ, ಧಾರವಾಡದಾಗ ಯಾವ ಸ್ಕೂಲ್ ಮಗುಂದ? ಓಕೆ, ಏನ್ ತೊಂದರೆ ಆಗ್ತಾ ಇದೆ ನಿಮಗೆ ಫೀಸ್ ಹೆಚ್ಚಳದಿಂದ? ಸುಧೀಂದ್ರ ಅವರೇ ಇದ್ದೀರಾ? ಓಕೆ ಓಕೆ, ಸಂಪರ್ಕ ಕಡಿತಗೊಂಡಿದೆ. ಎಸ್ ಸರ್, ಏನು ಹೇಳ್ತಾ ಇದ್ದೀರಿ? ನಾನು ಹೇಳ್ತಾ ಇದ್ದೀನಿ ಮೇಡಮ್, ಶಶಿಕುಮಾರ್ ಅವ್ರು ಹೇಳ್ತಾರೆ ಎಲ್ಲರೂ ಅವ್ರು ಮಾಡಲ್ಲ. ಆಯ್ತು, ಒಂದು ಆ ಸ್ಕೂಲಿನ ಸಂಪಾದಕರು ಇರ್ತಾರೆ ಅನ್ಕೊಳ್ಳಿ, ಅವ್ರು ಒಳ್ಳೆಯವರೇ ಇರ್ಬೋದು ಅನ್ಕೊಳ್ಳಿ, ಅವ್ರೊಬ್ಬರನ್ನ ಅದನ್ನ ವಸೂಲಿ ಮಾಡಿ ಬ್ಯಾಲೆನ್ಸ್ ಮಾಡ್ಕೊಬಂದು ಕುಣಿಸಿರ್ತಾರೆ. ಅವರು ನಾನು ಮಾಡಿದೆ ಅನ್ನೋ ಒಂದು ಸಿಂಪತಿ ತಗೊಳಕ್ಕೆ ಅವ್ರ ಹತ್ರ ಟಾರ್ಚರ್ ಕೊಡ್ತಾರೆ. ಆ ಓನರು ಒಳ್ಳೆಯವರೇ ಇರ್ಬೋದು ಕೂಡ, ಅವ್ರು ಟಾರ್ಚರ್ ಕೊಡ್ತಾರೆ. ಅದನ್ನೆಲ್ಲ ಅವ್ರಿಗೆ ಗೊತ್ತಿರಲ್ಲ ಮೇಡಮ್, ಗೊತ್ತಿರಲ್ಲ ಶಶಿಕುಮಾರ್ ಸರ್. ನಾನೇನು ಹೇಳ್ತಿದ್ದೀನಿ, ಕೆಲವರು ಟೈಮು ಕೊಟ್ಬಿಟ್ಟು ಒಳ್ಳೆಯವರು 100 ಜನದಲ್ಲಿ ಒಂದು 10 ಜನ ಇದಾರೆ ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಮೇಡಮ್ ಏನ್ ಹೇಳಿದ್ರೆ, ಈಗ ಮನೇಲಿ ಅವ್ರೊಂದ್ ಪೇರೆಂಟ್ಸ್ ಅವ್ರ ತಾಯಿ ನಿದ್ದೆ ಮಾಡಿರಲ್ಲ, ಫೀಸ್ ಕಟ್ಟಿರಲ್ಲ, ಆಚೆ ನಿಲ್ಲಿಸ್ತಾರೆ, ನೋವು ಇರ್ತದೆ. ತುಂಬಾ ಜನ ಇದೆ. ನಾವು ಅವ್ರ ದುಡ್ಡನ್ನ ಕಟ್ಟಿರ್ತಾರೆ. ಈಗ ಉದಾಹರಣೆಗೆ 10,000 ರೂಪಾಯಿಗೆ 5,000 ಕಟ್ಟಿರ್ತಾರೆ. ಇನ್ನು 5,000 ಕೊಡದೆ ಎಲ್ಲೂ ಸ್ಕೂಲ್ ಬಿಟ್ಟು ಹೋಗಲ್ಲ. ಅವ್ರದ್ದು ಮುಂದಕ್ಕೆ ಪಾಸ್ ಆಗಿ ಹೋಗ್ಲೇಬೇಕು, ಈಸ್ಕೋಬೇಕು ಎಲ್ಲ. ಇದನ್ನ ಒಂದು ಕಟ್ಟುನಿಟ್ಟಾಗಿ ಶಶಿಕುಮಾರ್ ಯೋಗಾನಂದ್ ಸರ್ ಹೇಳ್ತೀನಿ. ಈಗ ನಾವು ಎಗೇನ್ ಮಾತಾಡ್ಬೇಕಾದ್ರೆ ನಾನು ಮನವಿ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ, ಈ ರಾಜ್ಯದಲ್ಲಿ 20 ಚಿಲ್ಲರೆ ಸಾವಿರ ಶಾಲೆಗಳಿವೆ. ಸರ್, ಈ 400-500 ಶಾಲೆಗಳು ನೀವು ಹೇಳ್ತಕ್ಕಂಥ ಬಂಡತನ ಇರ್ತಕ್ಕಂಥವ್ರು ಇದ್ದಾರೆ. 2 ಲಕ್ಷ 3 ಲಕ್ಷ 5 ಲಕ್ಷ. ಸರ್, ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು ಈ ರಾಜ್ಯದ ಉದ್ದಗಲಕ್ಕೆ ಇರ್ತಕ್ಕಂತಹ ಕೇವಲ ಸರ್ಕಾರ ತನ್ನ ಶಾಲೆಯಲ್ಲಿ ತಲಾವಾರು, ಅರ್ಥ ಮಾಡ್ಕೊಳ್ಳಿ ಇದನ್ನ, ತನ್ನ ಶಾಲೆಯಲ್ಲಿ ಖರ್ಚು ಮಾಡತಕ್ಕಂಥ ತಲಾವಾರು ಖರ್ಚಿಗಿಂತ ಕಮ್ಮಿ ಈ ರಾಜ್ಯದಲ್ಲಿ 95% ಶಾಲೆಗಳು ಅಂದ್ರೆ 40-50 ಸಾವಿರದಲ್ಲಿ ಮಾಡ್ತಾ ಇರ್ಬೇಕಾರೆ ಅವರಿಗೆ ನೀವೇನು ಸಹಕಾರ ಕೊಟ್ಟಿದ್ದೀರಾ ಸರ್ಕಾರ? ಎಲ್ಲದರಲ್ಲೂ ಕೂಡ ಕಮರ್ಷಿಯಲೈಸ್ ಮಾಡಿ ಖಾಸಗಿ ಶಾಲೆಗೆ ನೀವು ಅವರಿಗೆ ಎಲ್ಲಾ ಕಡೆ ಹೊರೆ ಹಾಕ್ಬಿಟ್ಟು ಇವತ್ತಿನ ದಿನ ಒಂದು ಕಡೆ ಫೀಸ್ ಅವಲಂಬಿತ ಬಹುತೇಕ ಶಾಲೆ, ಡೊನೇಷನ್ ಇದೆಲ್ಲ ಕೆಲ ಶಾಲೆಗಳು ಅವು ಯಾವುದು ಇದು ಇನ್ನು ಇರ್ತಕ್ಕಂಥ ಈ ಶಾಲೆಗಳಿಗೆ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಕೂಡ ನಾವು ನೋಡಬೇಕಾಗುತ್ತೆ. ಮತ್ತೊಬ್ರು ಪೋಷಕರು ಇದ್ದಾರೆ ನಮ್ಮ ಜೊತೆಗೆ, ಮನೋಜ್ ಅಂತ ಹೇಳಿ ಬೆಂಗಳೂರಿಂದ. ಮನೋಜ್ ನಮಸ್ಕಾರ, ಹೇಳಿ. ಸರ್ ನಮಸ್ತೆ ಸರ್. ಏನ್ ಓದ್ತಾ ಇದೆ ನಿಮ್ಮ ಮಗು? ಸರ್ ನಮ್ಮ ಮಗು ಈಗ 6th ಸ್ಟ್ಯಾಂಡರ್ಡ್ ಸರ್. ಈಗ ಏನ್ ಸಮಸ್ಯೆ ಆಗ್ತಾ ಇದೆ ನಿಮಗೆ? ಬಸವೇಶ್ವರ ಸರ್, ಕಾರ್ಮೆಲ್ ಸ್ಕೂಲು. ಓಕೆ ಓಕೆ, ಹಾ ಸರ್. ಆಕ್ಚುಲಿ ಏನಂದ್ರೆ ಎವ್ರಿ ಇಯರ್ 10%, 5%, 15% ಜಾಸ್ತಿ ಮಾಡ್ತಾನೆ ಇದಾರೆ ಬಿಡಿ, ಅದು ಬೇರೆ ವಿಷಯ. ಮಾಡ್ಲಿ, ಡಿಪೆಂಡ್ಸ್ ಆನ್ ಅವರು ಏನೇನು ಅವ್ರದ್ದು ಪರಿಸ್ಥಿತಿ ಇದೆ ಸ್ಕೂಲಿಂದು, ದಟ್ ಈಸ್ ಡಿಫೆಂಡ್ ಸರ್. ಅದರ್ ದ್ಯಾನ್ ಏನಂದ್ರೆ ಈಗ ಇನ್ ಕೇಸ್ 30th ಡ್ಯೂ ಇರುತ್ತೆ ಅಂದ್ರೆ ಕ್ವಾರ್ಟರ್ಲಿ ಅವ್ರದ್ದು ಫೀಸ್ ಕಟ್ಟೋದಿರುತ್ತೆ. ಇನ್ ಕೇಸ್ 1 day ಡಿಲೇ ಆದ್ರೆ ಆಟೋಮೆಟಿಕಲಿ ಸಾಫ್ಟ್ವೇರ್ ಮಾಡಿದಾರೆ ಇವ್ರು. ಆಕ್ಚುಲಿ ಒಂದು ಸಾಫ್ಟ್ವೇರ್ ಅಲ್ಲಿ ಆಟೋಮೆಟಿಕಲ್ 50 ರೂಪಾಯಿ ಹೆಚ್ಚಿಗೆ ಆಗುತ್ತೆ. ಇನ್ ಕೇಸ್ ನಾವು ಕಟ್ಟಕ್ ಹೋದ್ರೆ ತಗೊಳಲ್ಲ, ಸೇಮ್ ಅಮೌಂಟ್ ಕಟ್ಟಕ್ ಹೋದ್ರೆ ತಗೊಳಲ್ಲ, ಆಟೋಮೆಟಿಕ್ 50 ರೂಪಾಯಿ ಹೆಚ್ಚಿಗೆ ಆಗುತ್ತೆ. ಅದು ಸೇರ್ತೆ ಕಟ್ಟಬೇಕು ಫಸ್ಟ್ ವೀಕ್. ಆಮೇಲೆ 1 week ಆದ್ಮೇಲೆ ಅದು 300 ರೂಪೀಸ್ ಆಗುತ್ತೆ. ಈ ತರ ಹೆಚ್ಚಿಗೆ ಮಾಡ್ಕೊಂಡು ಹೋದ್ರೆ ಹೆಂಗ್ ಸರ್ಕಾರ? ಸರಿ, ನಾವೇನ್ ಬ್ಯಾಂಕ್ ಲೋನ್ ತಗೊಂಡಿದೀವಿ ನಾವು ಇಂಟ್ರೆಸ್ಟ್ ಅಕೌಂಟ್ ಯೂಸ್ ಮಾಡಕ್ಕೆ. ಶಶಿಕುಮಾರ್ ಸರ್, ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಸುಮ್ನೆ ನೀವು ಎಲ್ಲ ಮಾತಾಡ್ಬೇಡಿ ಕುತ್ಕೊಂಡಲ್ಲೆಲ್ಲ. ನಿಮ್ ಮಕ್ಳು ನಿಮ್ಗೆ ದುಡ್ಡಿದೆ, ನೀವು ಓದಿಸ್ತೀರ ಬಿಡಿ, ಅದು ಬೇರೆ ವಿಷಯ. ನಿಮ್ ಕೆಪಾಸಿಟಿ ಅದು. ಇಲ್ಲಿ ನೋಡಿ ಮಿಸ್ಟರ್ ಮನೋಜ್, ಮನೋಜ್, ಈಗ ನೀವು ಯಾವ ಶಾಲೆಯಲ್ಲಿ ಸೇರಿಸಿದೀರಾ ಅಲ್ಲಿರ್ತಕ್ಕಂಥ ಕ್ರಮವನ್ನ ಒಪ್ಕೊಂಡು ನೀವು ಶಾಲೆಗೆ ಹಾಕಿರ್ತೀರಾ, ಅಲ್ಲಿ ಖಂಡಿತ ಕೇಳಿ. ನೀವು ನೇರವಾಗಿ ಶಶಿಕುಮಾರ್ ಮಗು ಬಗ್ಗೆ ಮಾತಾಡಕ್ ಹೋದ್ರೆ, ಯಾಕೆ ಅಂದ್ರೆ ನನ್ನ ಮಕ್ಕಳು ಓದಿರೋದು ಆಗೋಗಿದೆ, ಅಥವಾ ನಾನಲ್ಲಿ ಇವತ್ತಿನ ದಿನ 1ನೇ ಕ್ಲಾಸಿಗೆ 25,000 ರೂಪಾಯಿ 30,000 ರೂಪಾಯಿ ತಗೊಂತೀನಿ, ನೀವು ಯಾವ್ದೋ ಶಾಲೆಯಲ್ಲಿ 1 ಲಕ್ಷ ಕೊಟ್ಬಿಟ್ಟು ಅದನ್ನ ಶಶಿಕುಮಾರಿಗೆ ಕೇಳೋದು ತಪ್ಪಾಗತ್ತೆ. ಎರಡನೇದು, ನೀವು ಒಪ್ಪಿದಾಗ ಆ ಶಾಲೆ ಆಯ್ಕೆ ಮಾಡಿದಾಗ ಈ ಎಲ್ಲಾ ನಿಯಮಗಳನ್ನ ಒಪ್ಪಿರ್ತೀರಲ್ಲ, ಅದು ಫಸ್ಟ್ ನಿಮ್ಮ ತಪ್ಪು. ಮನೋಜ್ ಹೇಳಿ.
ಅಲ್ಲ ಸರ್, ಒಪ್ಕೊಂಡಿರ್ತೀವಿ ಅಂತಂದ್ರೆ ಎವ್ರಿ ವೀಕ್ ಈ ತರ ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಿರೋದು ನಿಮ್ ಕಡೆ. ಅಲ್ಲಲ್ಲ, ಅವಾಯ್ಡ್ ನೀವು ಆ ಶಾಲೆಯಲ್ಲಿ ಕೇಳಿ, ಆ ಶಾಲೆಗೆ ನೀವು ಮನವಿ ಮಾಡಬೇಕು. ಒಂದ್ ನಿಮಿಷ ಇವತ್ತಿನ ದಿನ ಅಲ್ಲ, ಒಂದ್ ನಿಮಿಷ ಇರಮ್ಮ. ಇವತ್ತು ಒಂದು ESI ಒಂದು PF 1 ಗಂಟೆ ಲೇಟ್ ಆದ್ರೂ ಪೆನಾಲ್ಟಿ ಬೀಳ್ತಾ ಇದೆ. ನೀವು ಇದನ್ನ ಮಾತಾಡ್ತೀರಾ, ನಿಮಗೊಂದು ಏರ್ಟೆಲ್ ಬಿಲ್ ಕಟ್ಟಲಿಲ್ಲ ಅಂದ್ರೆ ಒಂದು ದಿನಕ್ಕೆ ಪೆನಾಲ್ಟಿ ಬೀಳ್ತಾ ಇದೆ. ಎಲ್ಲಾ ಜಾಗದಲ್ಲೂ ಇದೇ ಪದ್ಧತಿ ಆಗೋಗಿದೆ. ಶಾಲೆಗೇನು ಅಲ್ಲಿ ರಿಯಾಯಿತಿ ಯಾವುದು ಇಲ್ಲ. ಎಲ್ಲಾ ಜಾಗದಲ್ಲೂ ಅಂದ್ರೆ ಇದನ್ನ ಬ್ರೇಕ್ ಬೀಳೋದು ಯಾವಾಗ ಹಾಗಾದ್ರೆ? ಅದನ್ನೇ ಹೇಳೋದು, ಇದು ಕ್ಯಾಸ್ಕೇಡಿಂಗ್ ಎಫೆಕ್ಟ್. ಶಶಿಕುಮಾರ್ ಡೈರೆಕ್ಟ್ ಆಗಿ ಒಪ್ಕೊಳ್ತಾ ಇದಾರೆ, ನಾವು ಬಿಸ್ನೆಸ್ ನಡೆಸ್ತಾ ಇದೀವಿ. ಕರ್ನಾಟಕದ ಜನತೆಗೆ ಓಪನ್ ಆಗಿ ಹೇಳಿದ್ದಾರೆ. ಇಂಡಸ್ಟ್ರಿನಲ್ಲಿ ರಿಜಿಸ್ಟರ್ ಮಾಡಿಲ್ಲ ಇವ್ರ ಅಸೋಸಿಯೇಷನ್ ಚಾರಿಟಬಲ್ ಡೊಮೈನ್ ಅಲ್ಲಿ ಟ್ರಸ್ಟ್ ವಿದ್ಯಾಭ್ಯಾಸ ಅಂತ ಅಂದ್ರೆ ಬಿಸ್ನೆಸ್ ಸರ್. ಮಾಡ್ತೀವಿ ಇಂಡಸ್ಟ್ರಿ ನಡೆಸಿ, ಸ್ಕೂಲ್ ಯಾಕೆ ನಡೆಸ್ತೀರಾ ನೀವು? ಚಾರಿಟೇಬಲ್ ಮಕ್ಕಳ ಶಿಕ್ಷಣ ವ್ಯಾಪಾರ ಅಂತ ಒಪ್ಕೊಳ್ಳೋದಾದ್ರೆ ಯಾವ ಒಳಗಡೆ ನೀವು ಇದ್ದೀರಾ ಸಿಸ್ಟಮ್ ಒಳಗಡೆ? ಸರ್ ಇಲ್ಲಿ ಕೇಳಿ ಸರ್, ಈಗ ಇವರು ಯಾವ ಅಂಡಲ್ಲಿ ಇದ್ದಾರೆ? ಇಲ್ಲ ಇವರು ಹಲೋ, ಹೆಂಗ್ ಹೇಳ್ತಾರೆ 15% ಅದನ್ನು ಕೂಡ FD ಇಡಬೇಕು ಅಂತ ಹೇಳ್ತೀನ್ರಾ? ಇದು ಕಮರ್ಷಿಯಲ್ ಇಲ್ಲದೆ ಕೊಟ್ಟಿದ್ದೀರಾ. ಇವತ್ತು ಪ್ರತಿಯೊಂದು ಟ್ಯಾಕ್ಸ್ ನೀವು ಎಲ್ಲದಕ್ಕೂ ಮಾಡ್ಬೇಕೀಗ ಯಾವ ತರ ನಿಭಾಯಿಸ್ತೀರಾ? ಸರ್, ಎಜುಕೇಶನ್ ಇಸ್ ಅ ಬಿಸ್ನೆಸ್, ಒಪ್ಕೊಳ್ಳಿ. ನಾನೇ ಹೇಳ್ತಾ ಯಾಕೆ ಅಂದ್ರೆ ನೀವ್ ಯಾವ್ದನ್ನು ಬಿಟ್ಟಿಲ್ವಲ್ಲ ಸ್ವಾಮಿ. ಸರ್ಕಾರ ನೀವ್ ಎಲ್ಲವನ್ನು ಶುಲ್ಕ ರಹಿತ ಏನು ಇಲ್ವಲ್ಲ, ಶುಲ್ಕ ಸಹಿತ ವಿತ್ ಕಮರ್ಷಿಯಲ್ ಮಾಡಿದಾಗ ನೀವ್ ಯಾವ ನೈತಿಕತೆ ಇಟ್ಕೊಂಡು ಕೇಳ್ತೀರಿ? ಈ ರಾಜ್ಯದಲ್ಲಿ CSIT ಹೊಸದಾಗಿ ಕಾಲ್ಫರ್ ಮಾಡಿದ್ದಾರೆ. ಸರ್ ನಿಮಗೆ ಗೊತ್ತಾ ಎಷ್ಟು ಅಂತ CSIT ಕಟ್ಟಬೇಕಾಗಿರೋದು? 10,000 ಸ್ಕ್ವೇರ್ ಫೀಟ್ಗೆ 5.25 ಕೋಟಿ ಕೊಟ್ಟು 1 ವರ್ಷಕ್ಕೆ 1.25 ಕೋಟಿ ಕಟ್ಟಬೇಕು. ಎಜುಕೇಶನ್ ಅಲ್ಲಿ ಮಾಡಬೇಕು. 83% ಇವತ್ತು ಜವಾಬ್ದಾರಿನ ನಮ್ಮ ಹೆಗಲಿಗೆ ಏರಿಸ್ಬಿಟ್ಟು ಇವತ್ತು ಯಾಕೆ ಮಾಡಬೇಕು ಅಂದ್ರೆ ಮಾಡಕ್ ಕರೀದಿದ್ದು ನೀವೇ ಸರ್. ಇವರು ನಿಮ್ಮ ಮೇಲೆ ದೌರ್ಜನ್ಯ ನಡೀತಾ ಇದೆಯಲ್ವಾ, ಹಾಗಾಗಿ ನೀವು ಬಿಸ್ನೆಸ್ ಮಾಡಬೇಡಿ. ಎಜುಕೇಶನ್ ಅಲ್ಲಿ ಯಾಕೆ ಮಾಡ್ತಾ ಇದ್ದೀರಾ? ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಬೇರೆ ಬೇರೆ ವ್ಯಾಪಾರ ಮಾಡ್ಕೊಳ್ಳಿ. ಅದನ್ನ ನಾನು ಹೇಳ್ತಾ ಇದ್ದೀನಲ್ಲ, ಬಿಸ್ನೆಸ್ ಮಾಡಿಸ್ತಾ ಇರೋದು ಸರ್ಕಾರ. ಒಂದು ಕರ್ನಾಟಕ ರಾಜ್ಯಕ್ಕೆ ಶಿಕ್ಷಣ ಹಕ್ಕು ಕಾಯ್ದೆ ಇದೆ, ಆಮೇಲೆ ಇಡೀ ರಾಷ್ಟ್ರಾದ್ಯಂತ ಶಿಕ್ಷಣ ಹಕ್ಕು ಕಾಯ್ದೆ ನಿಯಮಗಳ ಅಡಿನಲ್ಲೇ ಎಲ್ಲಾ ಸಿಸ್ಟಮ್ ನಡಿಬೇಕು. ಇವ್ರು ಹೇಳೋ ತರ ಅಲ್ಲ. ಇವ್ರೇನ್ ಗೊತ್ತಾ, ಗಾಳಿ ಗುಂಡೊಡಿತಾ ಇದ್ದಾರೆ. ಶಶಿಕುಮಾರ್ ಸರ್ ಕೇಳಿ, ಏನಂತ ಸರ್ಕಾರಕ್ಕೆ ಬರೀತಾರೆ? ಶಿಕ್ಷಣವನ್ನ ನೋ ಲಾಸ್ ನೋ ಪ್ರಾಫಿಟ್ ಬೇಸ್ ಮೇಲೆ ನಾವು ದಾನವಾಗಿ ಕೊಡ್ತಾ ಇದ್ದೀವಿ ಅಂತ ಯಾಕೆ ಬರೀತಾರೆ ಇವರು? ಅಫಿಡವಿಟ್ ಹೆಂಗ್ ಹಾಕ್ತಾರೆ ಇವರು? ಈಗ ಬಿಸ್ನೆಸ್ ಅಂತ ಹೇಳ್ತಾರೆ. ಒಪ್ಕೊಂಡ್ಬಿಟ್ರು ಸರ್. ಗ್ಯಾರಂಟಿ ನ್ಯೂಸ್ ನ ಉದ್ದೇಶ ಏನ್ ಗೊತ್ತಾ? ಮಕ್ಕಳಿಗೆ ತೊಂದರೆ ಆಗ್ಬಾರ್ದು, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕು, ಜೊತೆಗೆ ಪೋಷಕರಿಗೆ ಬರ್ಡನ್ ತಪ್ಪಿಸಬೇಕು. ಒಂದ್ ನಿಮಿಷ ರಾಮ್, ನಿಮ್ಮ ವಾದ ನಾನು ಒಪ್ತೀನಿ. ನಾನು ಈಗಲೂ ಹೇಳ್ತಾ ಇದ್ದೀನಿ, ನಾನು ಹೇಳೋ ವ್ಯಾಖ್ಯಾನವನ್ನ ಅರ್ಥ ಮಾಡ್ಕೊಳ್ಳಿ. ಒಂದ್ ನಿಮಿಷ ಹೇಳ್ತಾ ಇದ್ದೀನಿ, ಉತ್ತರ ಕೇಳ್ಬೇಕಲ್ಲ ನೀವು, ಕೇಳ್ಬೇಕಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ, ಇವತ್ತು ನೀವು ನಮ್ಮಿಂದ ಎಲ್ಲಾ ಎಮ್ಗಳಲ್ಲೂ ಕಮರ್ಷಿಯಲೈಸ್ ಮಾಡಿಬಿಟ್ಟು ನೀವು ಕಮರ್ಷಿಯಲ್, ನೀವು ಸರ್ಕಾರ, ನೀವು ಎಲ್ಲಾ ಇಲಾಖೆ ಕಮರ್ಷಿಯಲ್ ಆಗಿ ತಗೊಂಡ್ಬಿಟ್ಟು ಸರ್ವಿಸ್ ಅಂತ ಒಂದು ನಾನು ನೇರವಾಗಿ ಇಷ್ಟಪಡ್ತೀನಿ ನೋಡಿ. ಅವರೊಂದು ಜವಾಬ್ದಾರಿಯುತ ಸಂಘಟನೆ ಮುಖ್ಯಸ್ಥರಾಗಿ ಸುಮಾರು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋರಾಗಿ ಈ ರೀತಿ ಬೆತ್ತಲಾಗೋದು ರಾಜ್ಯ ಜನ
ಇವತ್ತು ನಾನು ಹೇಳ್ತಾ ಇರೋದು ಮುಗಿಸ್ಬಿಡ್ತೀನಿ. ಹೇಳ್ತಾ ಇದ್ದೀನಿ ಏನ್ ಹೇಳ್ತಾ ಇದಾರಲ್ಲ ಸರ್, ಈಗ ಒಂದ್ ನಿಮಿಷ ಸರ್, ಇವ್ರು ಎಷ್ಟು ಎಷ್ಟು ಜನಕ್ಕೆ ಯಾಕೆ ಕೊಡ್ತಾರೋ ನಮ್ಗೆ ಗೊತ್ತಿಲ್ಲ. ನಿನ್ನ ಸ್ಕೂಲಲ್ಲಿ ಫೀಸ್ ನಮ್ದು ಇಷ್ಟಿದೆ ಅಪ್ಪ, ಇಂತಿಂತಕ್ಕೆ ಇಷ್ಟಿಷ್ಟು ಅಂತ ಕೊಟ್ಬಿಡು, ನಾನ್ ಸೇರ್ಸ್ಬೇಕಾ ಬೇಡವ ಅಂತ ನಾನು ನಿರ್ಧಾರ ಮಾಡ್ತೀನಿ. ನಾನ್ ಸೇರ್ಸ್ಬೇಕಾ ಬೇಡವ ಅಂತ ನಾನು ನಿರ್ಧಾರ ಮಾಡ್ತೀನಿ. ಕೊಡಿ ಶಾಲೆ ಅವರು. ವಸಂತ್ ಕುಮಾರ್ ಅಂತ ಹೇಳಿ. ಸರ್ ನಮಸ್ಕಾರ. ಎಸ್ ಹೋಲ್ಡ್ ಆಗಿದೆ. ಎಸ್ ನೀವು ಹೇಳ್ತಾ ಶಶಿಕುಮಾರ್ ಅವರು ಒಪ್ಕೊಂಡಿದ್ದಾರೆ, ಎಜುಕೇಶನ್ ಇಸ್ ಬಿಸಿನೆಸ್ ಅಂತ ಹೇಳಿ. ನಾನೇ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ನಮ್ಮ ಪ್ರಶ್ನೆಗೆ ನಾನು ಕೇಳ್ತೀನಿ, ಯಾವ ಇಲಾಖೆ ನಿಮ್ಮನ್ನ ಕಮರ್ಷಿಯಲೈಸ್, ಬಿಸ್ನೆಸ್ ಅಂದ್ರೆ ಏನ್ರಿ ಕಮರ್ಷಿಯಲೈಸ್ ಮಾಡೋದು? ಕಮರ್ಷಿಯಲೈಸ್ ಎಲ್ಲಾ ಇಲಾಖೆ ಮಾಡ್ಬಿಟ್ಟು ನೀವು ಸರ್ವಿಸ್ ಮಾಡಿ ಅಂದ್ರೆ, ಸರ್ವಿಸ್ ಮಾಡೋದಕ್ಕೆ ನಾವು ಕೇಳಿದ್ವಿ ಕರೆಂಟ್ ಫ್ರೀ ಕೊಡಿ ಅಂದ್ವಿ. ಕೋವಿಡ್ ಟೈಮ್ ಅಲ್ಲಿ ಹೇಳದ್ನೇ ಹೇಳದ್ ಬೇಡ. ಒಂದು ನೀವು ನಿಯಮದಡಿ ಒಳಗಡೆನೆ ಶಾಲೆ ನಡೆಸಬೇಕು, ಅದನ್ನ ಒಪ್ಕೊಳ್ತಾರೆ ಕೆಲವು. ಅದು ಬಿಸ್ನೆಸ್ ಅಲ್ಲ ಅಂತ ಅವಕಾಶ ಕೊಟ್ಟು ಈಗ ಅದಕ್ಕೆ ಇವರು ಕಾಯ್ದೆ ನಿಯಮದಡಿ ಸ್ಕೂಲ್ ನಡೆಸ್ತಾ ಇದಾರ ಇಲ್ವಾ? ನಿಯಮದಡಿ ನಡೆಸಬೇಕಾದ್ರೆ ನಿಯಮ ಏನ್ ಹೇಳ್ತಿದೆ ಅದ್ರ ಪ್ರಕಾರ ನಡ್ಕೊಂಡು ಈಗ ವಾಟ್ ಎವರ್ ಇಟ್ ಮೇ ಬಿ. ಈಗ ಇವ್ರು ಇಷ್ಟೆಲ್ಲಾ 158 ನಮ್ಗೆ ಸಮಸ್ಯೆ ಇದ್ರೆ ಹೇಳಿ ಏನ್ ಸಮಸ್ಯೆ ಅಂತ ಸ್ಪ್ಲಿಟ್ ಮಾಡ್ಕೊಡಿ. ವಾಟ್ ಇಸ್ ದ ಟ್ಯೂಷನ್ ಫೀಸ್, ವಾಟ್ ಇಸ್ ದ ಟರ್ಮ್ ಫೀಸ್, ವಾಟ್ ಇಸ್ ದ ಸ್ಪೆಷಲ್ ಡೆವಲಪ್ಮೆಂಟ್ ಫೀಸ್? ಯಾಕೆ ಕೊಡ್ತಾ ಇಲ್ಲ ನೀವು? ನಿಮ್ಗೆ ಅಧಿಕಾರ ಇದೆ ಫೀಸ್ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ. ನಿಮ್ಗೆ ಗುರುವಾರ TRP ಬರ್ತದ ಸರ್? ಯಾವ್ಯಾವ ಚಾನಲ್ಗೆ ಎಷ್ಟು ಅಂತ ಬರಲ್ವಾ ಸರ್ TRP? ಹೌದು. ನೀವು ಸುಳ್ಳು ಹೇಳಕ್ಕಾಗುತ್ತಾ ಸರ್? ನೀವು ಎಷ್ಟು ಕಷ್ಟಪಡ್ತೀರಾ ಸರ್ ಚಾನಲ್ ನಡೆಸಿ ನಾವು ನಂಬರ್ 1 ಆಗ್ಬೇಕು ಅಂತ? ನಾವು ಪೇರೆಂಟ್ಸು ಕೇಳೋದೇನು, ನಿಮ್ ಖರ್ಚು ವೆಚ್ಚ ಹೆಂಗಾರ ಕೊಡ್ರಿ ಎಲ್ಲ ಡೀಟೇಲ್ಸ್. ಒಬ್ಬ ಕೊಡಕ್ ರೆಡಿ ಇಲ್ಲ. ಏನನ್ಬೇಕು ಇವ್ರನ್ನ? ನಾವು ಲೂಟಿನ್ ಕರಿಬೇಕಾ, ಇನ್ನೇನಂತ ಕರಿಬೇಕು ಇವ್ರಿಗೆ? ಅಷ್ಟೇ. ಎಸ್, ಈಗ ಮತ್ತೊಬ್ರು ಕಾಲರ್ ಇದ್ದಾರೆ, ಪ್ರಸನ್ನ ಕುಮಾರ್ ಅಂತ ಹೇಳಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಹೌದು ಸರ್, ಹೌದು ಹೌದು ಸರ್. ಹೇಳಿ, ಏನ್ ನಿಮ್ಮ ಅಭಿಪ್ರಾಯ? ಸರ್ ಅಲ್ಲ ಸರ್, ಅಭಿಪ್ರಾಯ ಅಲ್ಲ, ಇದು ಶಾಲೆಗಳಲ್ಲಿ ಜಾಸ್ತಿ ಮಾಡ್ತಾ ಇರ್ತದೆ ಅಂತ ಹೇಳ್ತಾರೆ. ಎಸ್, ಅಟ್ಲೀಸ್ಟ್ ಗೌರ್ಮೆಂಟ್ ಅಫಿಷಿಯಲ್ಸ್ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕ್ಬೋದಲ್ಲ? ಪ್ರತಿ ಸರ್ಕಾರಿದ್ದು ಉಚಿತವಾಗಿ ಬೇಕು, ಸ್ಕೂಲ್ ಹಾಕ್ಬೇಕಿಲ್ಲ? ಈ ತರ ಇದ್ ಮಾಡಿ ಪ್ರತಿಯೊಬ್ಬ ಸರ್ಕಾರಿ ನೌಕರನು ಕಂಪ್ಲೀಟ್ ಪ್ರೈವೇಟ್ ಅಲ್ಲಿ ಓದಿಸ್ತಾನೆ. ಸರ್, ಈಗ ಪ್ರಸನ್ನ ಕುಮಾರ್ ಅವರೇ, ನಾವು ಇದನ್ನ ಬಹಳ ವರ್ಷಗಳಿಂದ ಒತ್ತಾಯ ಮಾಡ್ತಾ ಇದ್ವಿ. ಕನಿಷ್ಠ ಶಿಕ್ಷಣ ಇಲಾಖೆನಲ್ಲಿ ಎಷ್ಟು ಲಕ್ಷ ಜನ ಕೆಲಸ ಮಾಡ್ತಾರೆ, ಅವರಾದ್ರೂ ಕೂಡ ಅವ್ರ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಓದಿಸಿ ಅಂತ ನಾವು ಇದು ಕೂಡ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದೀವಿ. ಆದ್ರೆ RT ಕಾಯ್ದೆ ಸೆಕ್ಷನ್ 3 ಏನ್ ಹೇಳ್ತದೆ, ಎಜುಕೇಶನ್ ನನ್ನ ಮಗುಗೆ ಕೊಡಿಸ್ಬೇಕು ಎಲ್ಲಿ ಅನ್ನೋದು ನನ್ನ ಪರ್ಸನಲ್ ಚಾಯ್ಸ್ ಅಂತ ಹೇಳ್ತೀನಿ. ನನ್ನ ಪರ್ಸನಲ್ ಚಾಯ್ಸ್ ಅಂತ ಹೇಳುವಾಗ ಈ ಪ್ರಶ್ನೆಗಳಿಗೆಲ್ಲ ನಾವು ಲಾಜಿಕಲ್ ಎಂಡ್ ಹೋಗಕ್ಕಾಗಲ್ಲ. ಈಗ ನಮ್ಗೆ ಈಗ ಶುಲ್ಕದ ವಿಚಾರ ಬಹಳ ಪ್ರಮುಖವಾಗಿ ಬರ್ನಿಂಗ್ ಇಶ್ಯೂ ರಾಜ್ಯದ ಮುಂದೆ. ನಾವ್ ಇದಕ್ಕೆ ಒಂದೇನಾರು ಒಂದು ತೀರ್ಮಾನ ಮಾಡ್ಲೇಬೇಕು. ನೀವು 10 ರೂಪಾಯಿ ಜಾಸ್ತಿ ಮಾಡ್ತೀರಾ, 2 ರೂಪಾಯಿ ಜಾಸ್ತಿ ಮಾಡ್ತೀರಾ, ನೀವ್ ಯಾಕೆ ಜಾಸ್ತಿ ಮಾಡ್ತಾ ಇದ್ದೀರಾ ಹೇಳಿ ನಮ್ಗೆ. ಇಂತಿಂತ ಕಾರಣಕ್ಕೆ ಜಾಸ್ತಿ ಮಾಡ್ತಾ ಇದೀವಿ, ಇಂತಿಂತಕ್ಕೆ ಇಷ್ಟೆಷ್ಟು ನಮ್ಗೆ ಜಾಸ್ತಿ ಹೇಳ್ಬಿಟ್ರು ಅವರು. ಕೃಷ್ಣ ಅಂತ ಹೇಳಿ. ಸರ್ ಬರ್ತೀನಿ. ನೀವು ಎಷ್ಟು ಚಾಣಾಕ್ಷತೆಯಿಂದ ಇದನ್ನ ನೀವು ಹೇಳ್ಬಿಟ್ರು ಅಂತಿದ್ದೀರಾ. ಹೇಳಿರೋ ಇನ್ನೊಂದು ಅರ್ಥವನ್ನ ನೀವು ಹೇಳೋದಕ್ಕೆ ರೆಡಿ ಇಲ್ಲ. ಕಾರಣ ಕೊಡ್ತಾ ಇದ್ದೀನಿ. 48 ಕಮರ್ಷಿಯಲ್ ಆಗಿ ಸುಲಿಗೆ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ರಿ? ಸರ್ ನಮಸ್ಕಾರ ಕೃಷ್ಣ ಅವರೇ. ಎಸ್, ಅವರಿಲ್ಲ. ಇವತ್ತು ಶಿಕ್ಷಣ ಸಂಸ್ಥೆ ನಡೆಸೋದಿಕ್ಕೆ ಅಲ್ಲ, ಬರೀ 30 ವರ್ಷದ ಗ್ಯಾರಂಟಿ ಅಗ್ರಿಮೆಂಟ್ ಮಾಡಬೇಕು. ಅಗ್ರಿಮೆಂಟ್ಗೆ ನಾವು ಕೇಳಿದ್ವಿ ಶಿಕ್ಷಣ ಇಲಾಖೆಗೆ 29 ವರ್ಷ, 29 ಅಂದ್ರೆ 11 ತಿಂಗಳು 29 ದಿನಕ್ಕೆ ಮಾಡಿ ಸರ್. ಒಂದು ದಿನ ಕಮ್ಮಿ ಆದ್ರೆ 30-35 ಲಕ್ಷ ರಿಜಿಸ್ಟ್ರೇಷನ್ ಚಾರ್ಜ್ ಕಮ್ಮಿ ಆಗತ್ತೆ ಅಂತ ನೀವು ಮಾಡ್ಲಿಲ್ಲ. ನೀವು ಮಾಡಲ್ಲ ಯಾಕೆ? ಒಂದು ದಿನ
ಒಂದು ದಿನ ಕಮ್ಮಿ ಆಗ್ಬಿಟ್ರೆ ಪಾಲಕ ಪೋಷಕರಿಗೆ ದುಡ್ಡು ಕಮ್ಮಿ ಆಗಲ್ವಾ? ಈ ನೋಡಿ, ಪ್ರತಿ ಒಂದು ಮಾತಾಡಕ್ ಹೋದ್ರೆ ಎಲ್ಲಿ ಸುಲಿಗೆ ನಮಗ್ ನಡೀತಾ ಇದೆ, ಇಲಾಖೆಯಿಂದ ಇಂಡೈರೆಕ್ಟ್ ಆಗಿ ಸರ್ಕಾರಕ್ಕೆ ಎಲ್ಲಿ ಹೋಗ್ತಾ ಇದೆ? ಸರ್ಕಾರಕ್ಕೂ ಪ್ರಶ್ನೆ ಮಾಡ್ತಿರೋದು ಸರಿ ಇದೆ ಸರ್. ನೋಟನ್ನ ಸರ್ ಒಂದೇ ನಿಮಿಷ ಕೃಷ್ಣ ಮತ್ತೊಂದು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕೃಷ್ಣ ಮಾತಾಡ್ಬಿಡ್ಲಿ ಸರ್. ಸರ್ ನಮಸ್ಕಾರ ಕೃಷ್ಣ ಅವರೇ. ಸರ್ ನಮಸ್ತೆ ಸರ್. ಹೇಳಿ ಮಾತಾಡಿ, ಏನ್ ಸಮಸ್ಯೆ ಆಗ್ತಾ ಇದೆ ನಿಮಗೆ ಫೀಸ್ ಹೆಚ್ಚಳದಿಂದ? ಅಲ್ಲ, ಈಗ ಇಲ್ಲಿ ಪೇರೆಂಟ್ಸ್ ಗಳನ್ನ ರಕ್ತ ಕುಡ್ದು ಲೂಟಿ ಮಾಡುವಂತ ಸ್ಕೂಲ್ಗಳು ಇವತ್ತು ಇಲ್ಲಿ ಕುತ್ಕೊಂಡು ಇಷ್ಟೊಂದು ಜೋರ ಕಿರ್ಚಾಡ್ತಿದಾರಲ್ಲ, ಅಟ್ಲೀಸ್ಟ್ ಈ ಮಕ್ಕಳ ಏನಿದಾರಲ್ಲ ಭವಿಷ್ಯವನ್ನ, ಈ ವಿದ್ಯಾಭ್ಯಾಸ ಮತ್ತೆ ಮಕ್ಕಳ ಭವಿಷ್ಯ ಮೇಲೆ ಇವರೆಲ್ಲ ಲೂಟಿ ಮಾಡ್ಕೊಂಡು ತಿನ್ನೋರು ಇವರೆಲ್ಲ. ಯಾಕೆಂದ್ರೆ ಗೌರ್ಮೆಂಟ್ ಅಲ್ಲಿ ಅವ್ರದೇ ಒಂದು ಸುತ್ತೋಲೆ ಇದೆ, ಫೀಸ್ ಎಷ್ಟು ತಗೊಬೇಕು ಎಷ್ಟು ತಗೊಬಾರ್ದು ಅಂತ. ಆದ್ರೆ ಇವರೆಲ್ಲರೂ ಸೇರಿ ಇಷ್ಟು ಜನ, ಅವ್ರ 3 ಜನ ಇವರೆಲ್ಲ ಕುತ್ಕೊಂಡು ಇಷ್ಟೊಂದು ದೊಡ್ಡ ಚರ್ಚೆ ಮಾಡ್ತಾ ಇದಾರಲ್ಲ, ಮೊದ್ಲು ಇವರೆಲ್ಲಾ ಮಾಡ್ತಾ ಇರೋದು ಬಡಪಾಯಿಗಳ, ವಿದ್ಯಾವಂತರ ಮತ್ತೆ ನಮ್ಮ ಏನು ಕಡುಬಡವರು ಮತ್ತೆ ಮಧ್ಯಮ ವರ್ಗದವರು ಕಷ್ಟಪಟ್ಟು ಜೀವನ ಮಾಡಿ ಮಕ್ಕಳ ಭವಿಷ್ಯ ರೂಪಿಸ್ಕೊಳ್ಳೋಣ ಅಂತ ಓದ್ಸಕ್ ಕಳಿಸ್ತಾರಲ್ಲ, ಅವ್ರ ಹತ್ರಲ್ಲಿ ಇವರೆಲ್ಲ ಲೂಟಿ ಮಾಡ್ತಾ ಇದಾರೆ. ಮೊದ್ಲು ಇವ್ರು ಮಾಡ್ಬೇಕಾಗಿರೋದು ಪರ್ಸೆಂಟೇಜ್ ರೈಸ್ ಮಾಡೋದಲ್ಲ, ಪರ್ಸೆಂಟೇಜ್ ಗಳನ್ನ ಇಳಿಕೆ ಮಾಡಿ ಯಾವ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ವೋ ಅಂತ ವಿದ್ಯಾಭ್ಯಾಸನ ಕೊಡ್ಬೇಕಾದ್ರೆ ಜವಾಬ್ದಾರಿ ಇವ್ರದ್ದು. ಓಕೆ, ಮತ್ತೆ ಇವ್ರು ವಿದ್ಯಾಭ್ಯಾಸದ ಜೊತೆಗೆ ಒಂದೊಂದು ಅಕ್ಷರಕ್ಕೂ ಇವ್ರು ವ್ಯಾಪಾರ ಮಾಡ್ಕೊಂಡು ಕುತ್ಕೊಳ್ತಾ ಇದಾರಲ್ಲ, ಮೊದಲು ಇವ್ರ ಮೇಲೆ ಕಾನೂನು ಕ್ರಮ ಆಗ್ಬೇಕು ಗೌರ್ಮೆಂಟ್ ಇಂದ. ಸರ್ ಮಾತಾಡಿ. ಇವ್ರದೇ ಆದಂತ ಒಂದು ಸುತ್ತೋಲೆ ಇದೆ. ಏನ್ ಗೊತ್ತಾ ಸರ್, ಅಲ್ಲ ಮಿಸ್ಟರ್, ಅವ್ರು ಮಾತಾಡ್ತಾ ಇದೆ ವಾಸ್ತವಾಂಶ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಹೇಳ್ಬಿಡ್ತೀನಿ, ಶಶಿಕುಮಾರ್ ಅವ್ರಿಗೆ 2-3 ವಿಚಾರ ನಾನು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಇವರು ಲಂಚದ ಬಗ್ಗೆ ಮಾತಾಡ್ತಿದ್ದಾರೆ. ಇಷ್ಟು ವರ್ಷದಿಂದ ಇಷ್ಟು ಸ್ಕೂಲ್ ಅಲ್ಲಲ್ಲ, ಯಾಕೆ ಹಿಂದೆ ಎಲ್ಲ ಪ್ರತಿಯೊಂದು ಲಂಚ ಕೊಡ್ದೇನೆ ಕೆಲಸ ಅಂತ ಮಾತಾಡಿದ್ದಾರೆ. ಅದು ಬೇರೆ. ಆಮೇಲೆ ಲಂಚದ ಬಗ್ಗೆ ಎಲ್ಲ ಇರ್ತಕ್ಕಂತ ಶುಲ್ಕದ ಬಗ್ಗೆ ಲಂಚ ಯಾಕೆ ಕೊಟ್ರೆ ತಾನೇ ತಗೊಳ್ಳೋದು? ಯಾಕೆ ಕೊಡ್ಬೇಕು ಲಂಚನ? ನಿಯಮ ಪ್ರಕಾರ ಶಾಲೆ ಮಾತ್ರ ಅವರು ಲಂಚ ಕೊಡ್ತಾರೆ. ಕಾನೂನಿನಲ್ಲಿ ನಿಯಮದಡಿ ಶಾಲೆಗಳು ನಡೆದ್ರೆ ಅವನು ಯಾಕೆ ಲಂಚ ಕೊಡ್ತಾನೆ? ಶುಲ್ಕದ ಬಗ್ಗೆ ಮಾತಾಡಪ್ಪ. ಆಯ್ತು, ಶುಲ್ಕಕ್ಕೆ ಬರ್ತೀನಿ. ಈಗ ಇವ್ರೇನ್ ಲಂಚ, ಒಂದ್ ಶಾಲೆ ಸ್ಥಾಪನೆ ಮಾಡ್ಬೇಕಾದ್ರೆ ಏನ್ ಶುಲ್ಕ ಇದೆ? ಅದ್ರ ಬಗ್ಗೆ ಮಾತಾಡ್ತಾರೆ. ಒಂದು ಸ್ಪಷ್ಟಪಡಿಸ್ಲಿ. ವೈಯಕ್ತಿಕ ಲಂಚ ಬಿಸ್ನೆಸ್ ದಯವಿಟ್ಟು ಬಿಟ್ಬಿಡಿ. ಕಡೆಯಿಂದ ಬಡ ಮಕ್ಕಳಿಗೆ ಅನ್ಯಾಯ ಆಗ್ಬಾರ್ದು, ಅದಕ್ಕೆ ನಿಮ್ ಚಾನಲ್ ಅಲ್ಲಿ ಬಂದು ಕುಂತಿದೀವಿ. ದಯವಿಟ್ಟು ಅದನ್ನ ಮಾತಾಡಿ. ಪರ್ಸನಲ್ ಬಿಸ್ನೆಸ್ ಲಂಚ ಅದನ್ನ ಇಲ್ಲಿ ಬಿಟ್ಬಿಡಿ. ಬಡ ಮಕ್ಕಳಿಗೆ ತೊಂದರೆ ಆಗ್ತಾ ಇರುತ್ತೆ, ಅದಕ್ಕೆ ಒಗ್ಗಟ್ಟಲ್ಲಿ ಅವ್ರದ್ದು ಇದು ಪಾಲ್ಟು ನಿಮ್ ಪಾಲ್ಟು ನಮ್ಗೆ ಬೇಕಾಗಿಲ್ಲ. ಈಗ ನಮ್ಮ ವಾದ ಏನು, ಕರ್ನಾಟಕದಲ್ಲಿ ಖಾಸಗಿ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಫೀ ಡಿಟರ್ಮಿನೇಷನ್ ಲಾ ತರಬೇಕು, ಫೀಸ್ ಡಿಟರ್ಮಿನ್ ಮಾಡಬೇಕು ಮತ್ತೆ ಕಂಟ್ರೋಲ್ ಮಾಡಬೇಕು. ಈಗ 17 ರಾಜ್ಯಗಳಲ್ಲಿ ಈ ತರದ ಕಾನೂನು ಬಂದಿದಾವೆ. ನಮ್ಮ ರಾಜ್ಯದಲ್ಲಿ ಈ ತರದೊಂದು ಕಾನೂನು ಬಂದ್ರೆ ಈ ಸಮಸ್ಯೆ ಎಲ್ಲ ಪರಿಹಾರ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಇಷ್ಟೊತ್ತು ಬಂದು ಮಾತನಾಡಿದಕ್ಕಾಗಿ. ವೀಕ್ಷಕರೇ, ಇದು ಇಷ್ಟೊತ್ತು ಚರ್ಚೆ ಆಗಿರೋದನ್ನ ನೀವು ನೋಡಿದಿರಿ. ನೋಡೋಣ ಸರ್ಕಾರ ಯಾವ ರೀತಿಯಾಗಿ ತೀರ್ಮಾನವನ್ನ ಮಾಡುತ್ತೆ ಅಂತ ಹೇಳಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.